ನಾವು ಏನೋ ತಗೋಬೇಕು, ಶಾಪಿಂಗ್ ಹೋಗೋಣ ಹೋಗ್ತಾ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಪ್ರೆಸೆನ್ಸ್ ಆಫ್ ಮೈಂಡ್, ಆಮೇಲೆ ಅದು ಚುರುಕ್ತಾನೆ ಇರುತ್ತಲ್ಲ, ಅದು ಚುರುಕ್ತಾನೆ ನನಗೆ ಜಾಸ್ತಿ. ನಾನು ಎನ್ನುವುದು ಅಹಂಕಾರ, ನನ್ನದು ಎನ್ನುವುದು ಅವಿವೇಕ. ನನಗೆ ಅಂದ್ರೆ ನಂದು ದೇವ್ರು ಕೊಟ್ಟಿರೋ ವರ ಅದು. ನಾರಾಯಣನೊಬ್ಬನೇ ಸತ್ಯ ನಿತ್ಯ. ಅದು ದೇವ್ರು ಕೊಟ್ಟಿರೋ. ಇವ್ರನ್ನ ಕೇಳೋಣ, ನಿನ್ ಫೇವ್ರೆಟ್ ಬ್ಲಾಗರ್ ಯಾರು ಪೂರ್ವಿಕ್? ಸ್ಯಾಮ್ ಸಮೀರ್ ಅವರೇ, ನೀವು ನೋಡ್ತಾ ಇದ್ರಿ ಚಾನೆಲ್ ನೋಡಿ. ನಿಮ್ಮ ಕ್ಯೂಟೆಸ್ಟ್ ಸ್ಮಾಲ್ ಫ್ಯಾನ್ ಯಾರು? ನಮ್ಮ ಫುಲ್ ಕಾರ್ ಕ್ಲೀನ್ ಮಾಡ್ತಾವಳೆ, ಪಳ 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 ಅನ್ಬೇಕು ಅಂತ. ಕಡೆ ಒಂದು ಹೂವು ಎತ್ಕೊಂಬಮ್ಮ. ಎಲ್ಲ ನಾನೇ ಹೇಳ್ಬೇಕು ನಮ್ಮ ಯಜಮಾನ್. ನೀನೇ ಹೇಳ್ಬೇಕು, ಇನ್ನಾರು ಹೇಳ್ತಾರೆ. ಎಲ್ಲ ನಾನೇ ಹೇಳ್ಬೇಕು ಅಂತ ಇನ್ಯಾರು ಹೇಳ್ಬೇಕು ಗೈಸ್? ಇವ್ರತನ ಹೇಳ್ಬೇಕು. ಎಸ್, ನಮ್ ಗಿಡದ ಹೂವು ಹೆಂಗಿದೆ ನೋಡಿ, ಇದಲ್ಲ. ಮೊದಲು ಪರಮಾತ್ಮನಿಗೆ ಪುಷ್ಪವನ್ನು ಅರ್ಪಿಸೋಣ. ನನ್ ಬಿಸಿಲಲ್ಲಿ ಕರಗ್ ಮಾಡ್ಬೇಕು ಅಂತ ನಿಲ್ಸ್ಬಿಟ್ಟು ಕಾರ್ ತೆಗಿಬೇಕಾದ್ರೆ ಫಸ್ಟ್ ಒಂದ್ಸಲ ಕಾರ್ ಕೆಳಗಡೆ ನೋಡ್ಬೇಕು ಯಾರಾದ್ರೂ. ಯಾಕಂದ್ರೆ ನಾಯಿ ಮರಿ ಹಾಕಿರುತ್ತೆ, ಮರಿಗಳೋಗಿ ಮಲ್ಕೊಂಡ್ಬಿಟ್ಟಿರ್ತಿಲ್ಲ, ನಾಯಿಗಳೋಗಿ ಮಲ್ಕೊಂಡ್ಬಿಟ್ಟಿರ್ತವೆ. ಸಡನ್ ಆಗಿ ನಾವು ಕಾರ್ನ ಮೂವ್ ಮಾಡ್ಬಿಟ್ರೆ ಒಂದು ದೊಡ್ಡ ಅಪಘಾತನೇ ಆಗ್ಬಿಡುತ್ತೆ. ಓಕೆ, ಸೊ ಹಂಗಾಗಿ ಆದಷ್ಟು ನಾವು ಕಾರ್ ಕೆಳಗಡೆ ಚೆಕ್ ಮಾಡ್ಬಿಟ್ಟು ಆಮೇಲೆ ಕಾರ್ನ ತೆಗಿಬೇಕು. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಅವರ್ ನ್ಯೂ ಬ್ಲಾಗ್. ಹೇಳ ನೀನೇ ಹೇಳ. ನೀನೇ ಹೇಳ್ತಾ ಇದೆಯಲ್ಲ ಅದು ನನ್ ಬದಲು, ಅದಕ್ಕೆ. ಸೊ ಗೈಸ್, ನಾವು ಇವತ್ತು ಎಲ್ಲೋ ಫಂಕ್ಷನ್ ಇದೆ, ಹೋಗ್ತಾ ಇದೀವಿ. ಅದ್ರ ಜೊತೆಲಿ ನಂದು ಡೆಂಟಲ್ದು ಅಪಾಯಿಂಟ್ಮೆಂಟ್ ಇದೆ. ಅಪಾಯಿಂಟ್ಮೆಂಟ್ ಮುಗಿಸ್ಕೊಂಡು 12ಗೆ ಅಪಾಯಿಂಟ್ಮೆಂಟ್ ಇದೆ. ಸೊ ಮುಗಿಸ್ಕೊಂಡು ಫಂಕ್ಷನ್ಗೆ ಹೋಗ್ಬೇಕು. ಸೊ ಅದಕ್ಕೆ ಹೋಗ್ತಾ ಇದೀವಿ. ನಮ್ಮ ಯಜಮಾನ್ರು ಗಾಡಿ ಓಡಿಸ್ತಾ ಇದ್ದಾರೆ ನೋಡಿ. ನಾವೇ ಓಡಿಸ್ಬೇಕಲ್ಲ ಗೈಸ್, ಗಂಡ್ ಮಕ್ಕಳದು ಅದೇ ಕೆಲಸ. ಮಕ್ಕಳದು ಡ್ರೈವರ್ ಕೆಲಸ. ಕಾರ್ ತಗೊಂಡ್ಬಿಡೋದು, ಲಕ್ಷಾಂತರ ರೂಪಾಯಿ ಕೊಟ್ಟು ಕಾರ್ ತಗೊಳ್ಳೋದು. ಇವ್ರೆಲ್ಲೆಲ್ಲಿ ಹೋಗ್ತಾರ ಅಲ್ಲೆಲ್ಲ ಕರ್ಕೊಂಡು ಹೋಗೋದು ಡ್ರೈವರ್ ತರ. ದುಡ್ಡು ಎಲ್ಲ ಬಂಡವಾಳ ಹಾಕ್ಬಿಟ್ಟು EMI ಕಟ್ಕೊಂಡು ಎಲ್ಲೋಗ್ತಾರಲ್ಲ ಕರ್ಕೊಂಡು ಹೋಗ್ಬೇಕು ಇವ್ರನ್ನ. ಫಸ್ಟ್ ಆಫ್ ಆಲ್ ಕಾರ್ ತಗೊಳ್ಳಿ ಅಂತ ಹೇಳೇ ಇಲ್ಲ ನಾನು. ಅವರೇ ಕಾರ್ ತಗೊಂಡಿರೋದು. ಅವರಿಗೆ ಕಾರ್ ಇಷ್ಟ, ಸೊ ಅವ್ರು ಕಾರ್ ತಗೊಂಡಿದ್ದಾರೆ. ಅವ್ರು ಕಾರ್ ಓಡಿಸೋದು ಇಷ್ಟ, ಅದಕ್ಕೆ ಅವ್ರು ಕಾರ್ ಓಡಿಸೋದು ಕಲ್ತ್ಕೊಂಡಿದ್ದಾರೆ. ನನಗೆ ಕಾರು ಅಥವಾ ಬೈಕ್ ಓಡಿಸೋದಕ್ಕೆ ಬರಲ್ಲ, ಯಾಕಂದ್ರೆ ಅವರು ಬಿಡೋದಿಲ್ಲ ನನ್ಗೆ ಓಡ್ಸಕ್ಕೆ. ಅವರೇ ನನ್ನ ಸೇಫ್ಟಿಯಾಗಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಸೊ ಅವರಿಗೆ ಬಿಟ್ಟಿದ್ದೀವಿ, ಅವರೇ ಕರ್ಕೊಂಡು ಹೋಗ್ಲಿ. ನಮ್ಮ ಮೇಲೆ ನಂಬಿಕೆ ಇಲ್ಲ ಅವ್ರಿಗೆ. ಎಲ್ಲ ಗಂಡ್ ಮಕ್ಳದು ಇದೆ ಬಾಳ ಗೈಸ್, ಏನು ಮಾಡಕ್ಕಾಗಲ್ಲ. ಅವ್ರಿಗೆ ನಂಬಿಕೆ ಇಲ್ಲ ನಮ್ಮ ಮೇಲೆ, ಗಾಡಿ ಚೆನ್ನಾಗಿ ಓಡಿಸ್ತಾರೆ ಇವರು ಅಂತ ನಂಬಿಕೆ ಇಲ್ಲ. ಸೊ ಅವರಿಗೆ ಬಿಟ್ಬಿಡಿದೀವಿ ಓಡಿಸ್ಲಿ ಅಂತ. ಅಟ್ಲೀಸ್ಟ್ ಕಾರ್ ಕಲ್ತ್ಕೊಳ್ಳೋಣ ಅಂತ ಆಸೆ ಇದೆ, ನೋಡೋಣ ಅದು ಯಾವಾಗ ಈಡೇರಿ. ಕಲ್ತ್ಕೋ. ಅವ್ರು ಕಲ್ತ್ಕೊಂಡು ಪಕ್ಕದಲ್ಲಿ ಕುತ್ಕೊಂಡು ಓಡಿಸ್ಬೇಕಲ್ಲ. ಅದು ಓಡ್ಸಕ್ ಬಂದ್ರು ಇನ್ನ ಪ್ಯಾನಿಕ್ ಮಾಡ್ಬಿಡ್ತಾರೆ, ಯಾಕಂದ್ರೆ ಹಂಗೆ ಹಂಗೆ ಅನ್ಕೊಂಡ್ ಪ್ಯಾನಿಕ್ ಮಾಡ್ಬಿಡ್ತಾರೆ. ಕಲ್ತ್ಕೊ, ಒಂದ್ ಚಿಕ್ಕ ಕಾರ್ ತಗೊಡ್ತೀನಿ ನಿಂಗೊಂದು. ಲ್ಯಾಟ್ರಿ ಒಂದ್ ಚಿಕ್ಕದಾಗಿರೋದು ಕಾಮೆಟ್, MG ಕಾಮೆಟ್ ತಗೊಡ್ತೀರಾ? ಅದು ಬೇಡ, ಬೇರೆ ಯಾವ್ದಾನ ಚಿಕ್ಕ ಕಾರ್ ತಗೊಡ್ತೀನಿ. ಅದೇ ಚೆನ್ನಾಗಿರೋದು, ಕ್ಯೂಟ್ ಆಗಿ ಚಿಕ್ಕದಾಗಿದೆ. ನಂಗೆ ತುಂಬಾ ಇಷ್ಟ ಅದು ನೋಡಿದ್ರೆ. ಪುಟಾಣಿ ಆಗಿದೆ. ಆದ್ರೆ ಡ್ರೈವಿಂಗ್ ಸ್ಕೂಲ್ ಹೋಗಿ ಫಸ್ಟ್ ಡ್ರೈವಿಂಗ್ ಕಲ್ತ್ಕೋ. ಕಾಸ್ಟ್ ತುಂಬಾ ಜಾಸ್ತಿ ಇದೆ ಅದು. ಪೂರ್ವಿಕ್, PhD ಚಾನಲ್ ಅಲ್ಲಿ ಫಾರ್ ದ ಫಸ್ಟ್ ಟೈಮ್ ಬರ್ತಾ ಇದೆಯಾ? ಏನ್ ಅನಿಸ್ತಾ ಇದೆ ನಿನ್ಗೆ? ಚೆನ್ನಾಗಿ ಅನಿಸ್ತಾ ಇದೆಯಾ? ಫುಲ್ ಹ್ಯಾಪಿ ಗೈಸ್. PhD ಚಾನಲ್ ಅಲ್ಲಿ P ಮಿಸ್ ಆಗಿತ್ತು ಇಷ್ಟು ಅಂತ ಹೇಳಿದ್ವಲ್ಲ, ಆ P ಅಲ್ಲಿದೆ ನೋಡಿ, ಅದೇ P. ಅವನಿಗೆ ತುಂಬಾ ಇಷ್ಟ. ಅವನಿಗೆ ವ್ಲಾಗ್ ವ್ಲಾಗ್ ನೋಡೋದು ತುಂಬಾ ಇಷ್ಟ. ಬರೋ ವ್ಲಾಗ್ ನೋಡ್ತಾನೆ ಇರ್ತಾನ ಅವ್ನ ಮನೇಲಿ ಟಿವಿ ಹಾಕೊಂಡು. ನಿನಗೆ ಯಾರು ನಿನ್ ಫೇವ್ರೆಟ್ ವ್ಲಾಗರ್ ಅನ್ಸುತ್ತೆ ಪೂರ್ವಿಕ್? ನಿನ್ಗೆ ನಂದು ಹೇಳು ಫಸ್ಟ್. ನಾನ್ ನಿನ್ನ ಕ್ವಶನ್ ಕೇಳಿದ್, ಕ್ವಶನ್ಗೆ ಕ್ವಶನ್ ಆನ್ಸರ್ ಅಲ್ಲ, ಫಸ್ಟ್ ಕ್ವಶನ್ಗೆ ಆನ್ಸರ್ ಮಾಡೋದ್ ಕಲಿ. ಅವ್ರ ಯಜಮಾನ್ರ ಕಣ, ಇದು ಆಕ್ಚುಲಿ ಚೆನ್ನಾಗಿರೋದು. ನಂಗೆ ನಮ್ಮ ಯಜಮಾನ್ರೆ ತುಂಬಾ ಚೆನ್ನಾಗಿ ವ್ಲಾಗ್ ಮಾಡ್ತಾರೆ. ನಿನ್ಗೆ ಯಾರು? ಯಾರು? ಬೇಗ ಹೇಳೋ ಬೇಗ. ಯಾರು ಫೇವರೇಟ್ ವ್ಲಾಗರ್ ಯಾರು ಹೇಳು? ಸೊ ಗೈಸ್, ನಾನು ಹೋಗಿ ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ ಬರ್ತೀನಿ. ಅಲ್ಲಿ ತನಕ ನಾವೆಲ್ಲ ವೇಟ್ ಮಾಡ್ತಾ ಇರ್ತೀವಿ. ಒಂದು 5 ನಿಮಿಷ ಅವ್ರು ಬಂದ್ಬಿಡಿ. 5 ನಿಮಿಷ ಅವ್ರಿಗೆ ಬಿಟ್ರೆ ಬರ್ತೀಯ ಪೂರ್ವಿಕ್? ಸಮ್ಮು ಇವಾಗ ಟ್ರೀಟ್ಮೆಂಟ್ ಹೋಗ್ತಾ ಇದ್ದಾಳೆ. ಬಂದ್ಮೇಲೆ ಜರ್ನಿ ಕಂಟಿನ್ಯೂ ಮಾಡೋಣ.
ನೋಡಿ ಗೈಸ್, ನಮ್ಮ ಪೂರ್ವಿಕ್ ಎಷ್ಟು ಚಂದ ಮಲ್ಕೊಂಡು ಹೋಗ್ತಾನೆ. ಏನು ಪುಣ್ಯ ಮಾಡ್ಕೊಂಬಂದಿರ್ಬೋದ, ಪುಣ್ಯ ಕೇಳ್ಕೊಂಬಂದವ್ರು. ನಾವೆಲ್ಲ ಸೈಕಲಲ್ಲೇ ಹೋಗ್ತಾ ಇರ್ಲಿಲ್ಲ ಇವನಷ್ಟು ವಯಸ್ಸಿದ್ದ. ಗಾಡಿಯಲ್ಲಿ ಹೋದ್ರೆ ಅದೇ ಅದ್ಭುತ ನಮಗೆ. ನಮಗೆ ಸೈಕಲಲ್ಲಿ ಹೋಗೋದೇ ಒಂದು ಖುಷಿ. ನಾವು ಅಪ್ಪನ ಸೈಕಲಲ್ಲಿ ಕುತ್ಕೊಂಡು ನಾನು ಸೈಕಲಲ್ಲಿ ಹೋಗ್ತಾ ಇದ್ದೇನೆ, ಅಪ್ಪಂದು ಹೋಗೋದೇ ಒಂದು ಖುಷಿ. ಅವಾಗ ಹೌದು. ಸೈಕಲ್ ತಿಳ್ಕೊಂಡು ಹೋಗೋರು. ಮುಂದೆ ಕಂಬಿ ಇರುತ್ತಲ್ಲ ಸೈಕಲಲ್ಲಿ, ಅದ್ರ ಮೇಲೆ ಕುಡ್ಸ್ಕೊಳ್ಳೋರು. ಅದ್ರ ಮೇಲೆ ಒಂದು ಟವಲ್ ಹಾಕ್ಬಿಟ್ಟು ಅದೇ ಸೀಟ್. ನಮಗೆ ಸೀಟ್ ಇರಲ್ಲ ನಮ್ಮ ನಮ್ಮಪ್ಪ ಸೈಕಲಲ್ಲಿ. ನನಗೆ ಒಂದು ಸಣ್ಣದು ಸೀಟ್ ಮಾಡಿಸಿದ್ರು ನಾವು ಕುತ್ಕೊಳ್ಳೋಕ್ಕೆ ಅಂತ. ಅದ್ರ ಮೇಲೆ ಕುತ್ಕೋತಾ ಇದ್ದೆ, ನಾನು ಸೀಟ್ ಮಾಡಿಸಿದ್ರು. ಪುಟಾಣಿದ ಅವಾಗ ಹಾರ್ಟ್ ಥರ ಒಂಥರ ಶೇಪ್ ಬರೋದು ನೋಡಿ, ಆ ಥರ. ಪೂರ್ವಿಗೆ ಆ ಥರ ಎಲ್ಲ ನೋಡೇ ಇಲ್ಲ ಅವನು. ಸೈಕಲಲ್ಲೇ ಹೋಗಿಲ್ಲ ಅವನು ಅನ್ಸುತ್ತೆ ಯಾವಾಗಲೂ, ಅಲ್ವೇನಾ? ಕೂಡ್ಸ್ಕೊಂಡು ಹೋಗಿ ಕಮ್ಮಿ ಮೇಲೆ ಒಂದ್ಸಲ. ಪೂರ್ವಿಗೆ ಯಾವಾಗಲೂ ಸೈಕಲಲ್ಲೇ ಹೋಗಿಲ್ಲ. ಅವನಿಗೊಂದು ಸೈಕಲ್ ತಗೊಂಡಿದ್ವಿ, ಅದನ್ನ ತುಳಿಯೋದೇ ಇಲ್ಲ ಅವನು. ಸುಮ್ಮನೆ ನಿಲ್ಸಿರ್ತ ಅವನ ಕಡೆ. ಈಗಿನ ಕಾಲದ ಮಕ್ಕಳು ವೇಸ್ಟ್, ಏನೂ ಆಟಗಲ್ಲ, ಸುಮ್ಮನೆ ಬರೀ ಮೊಬೈಲು ಟಿವಿ ಅದು ಇದ್ಬಿಟ್ರೆ ಪ್ರಪಂಚನೇ ಮರ್ತೋಗ್ತಾರೆ ಈಗಿನ ಕಾಲದ ಮಕ್ಕಳು. ಅಪ್ಪ ಅಮ್ಮನ ಬಿಡ ಅವ್ರಿಗೆ, ಬೇರೆ ಯಾರಲ್ಲ, ಅಪ್ಪ ಅಮ್ಮ ಸ್ವಂತ ಅಪ್ಪ. ಈಗ ನೋಡಿ 1.5 ತಿಂಗಳು ಇವನು ಇಲ್ಲಿದಾನಲ್ಲ, ಅವನು ಹಿಂದ್ಗಡೆ ಪೂರ್ವಿಕು 1.5 ತಿಂಗಳು ಬಿಟ್ಬಿಟ್ಟು ಅಪ್ಪ ಅಮ್ಮನ ಆರಾಮಾಗಿ ಇದ್ಬಿಟ್ಟು ಎಲ್ಲಾ ಕಡೆ ತಿರ್ಗಾಡ್ಕೊಂಡು ಬಂದಿದ್ದಾನೆ. ಒಂದ್ ದಿವಸಕ್ಕೂ ಅಪ್ಪ ಅಮ್ಮನ ನೋಡ್ಬೇಕಂತ ಅನ್ಸಿಲ್ಲ. ನಾನು ಅವಾಗ ಚಿಕ್ಕ ವಯಸ್ಸಲ್ಲಿ ನನಗೆ ನಾವು ಅಪ್ಪನ್ ಬಿಟ್ಟಿಟ್ಬಿಟ್ಟು ಜ್ವರನೇ ಬಂದ್ಬಿಡೋದು ನನಗೆ ಊರಲ್ಲಿದ್ರೆ. ನೋಡ್ದ ಹಿಂಗೆ ಅಂತ. ನಮ್ಮ ಹುಡುಗ ಆರಾಮಾಗಿ ಫೋನ್ ಇದ್ರೆ ಸಾಕು, ಅವ್ರ ಅಜ್ಜಿ ಫೋನ್ ಕೊಡ್ತಾರೆ, ಆರಾಮಾಗಿ ಗೇಮ್ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಹಾಲಿಡೇಸ್ ಎಂಜಾಯ್ ಮಾಡ್ಕೊಂಡು ಅಪ್ಪ ಅಮ್ಮನೆಲ್ಲ ಮರ್ತೋಗ್ಬಿಟ್ಟು ಆರಾಮಾಗಿ ಇದ್ದು ಬಂದಾನೀಗ, ಅಲ್ವೇನಾ? ನೋಡಿ ಮಾತೇ ಇಲ್ಲ ಇವಾಗ, ಮಾತೇ ಇಲ್ಲ. ಮಾತೇ ಇಲ್ಲ. ಬಾರೋ ಮಾತಾಡ್ಬಾರೋ ಹುಡ್ಗ, ಮಾತಾಡ್ಬಾ. ಹೇಳ್ತಾ ಇದ್ರೆ ಹೊಗಳ್ಬೇಕು, ಅವಾಗ ಬರ್ತಾನೆ. ನೀವು ಬೈದ್ಬಿಟ್ರೆ ಅವ್ನು ಬರೋದು. ಗೈಸ್, ನಾನು ಬಾಯಲ್ಲಿ ಹತ್ತಿ ಹಾಕೊಂಡಿದ್ದೀನಿ, ಅದಕ್ಕೆ ಈ ತರ ಮಾತಾಡ್ತಾ ಇದ್ದೀನಿ. ಏನೋ ಆಯ್ತು. ಡೆಂಟಲ್ ಟ್ರೀಟ್ಮೆಂಟ್ ಮಾಡಕ್ ಹೋಗಿ ಅದೇನೋ ಹತ್ತಿ ಹಾಕ್ಬಿಟ್ಟು ಕಳ್ಸಿರೋ ಅದಕ್ಕೆ ಬಾಯ ಓಪನ್ ಮಾಡಕ್ಕಾಗಲ್ಲ, ಹಿಂಗೆ ಮಾತಾಡ್ತಾರೆ. ಬಾಯಿ ಓಪನ್ ಮಾಡ್ಬೋದು, ಹತ್ತಿ ಬಿಡೋಗುತ್ತೆ ಅಂತ ಓಪನ್ ಮಾಡ್ತಾ ಇಲ್ಲ. ಅಷ್ಟೊಂದು ಎಷ್ಟಾದ್ರೂ ಇಟ್ಕೋಬೇಕಂತ ಅದನ್ನ ಅದು ಇಟ್ಕೊಳ್ಳಿ ಅಂತ ಹೇಳಿದ್ದಾರೆ. ಒಂದು 2 hours ಇಟ್ಕೊಳ್ಳಿ. 2 hours ನನಗೆ 10 hours 2 hours ನೀರು ಕುಡಿಬಾರ್ದು. ಅದು ಅದೇನೋ ಚಿಪ್ಸ್ ತಿನ್ಬಿಟ್ಟು ಮೊನ್ನೆ ಟಾಸ್ಕ್ ಅಲ್ಲಿ ಚಿಪ್ಸ್ ತಿನ್ಬಿಟ್ನಲ್ಲ, ಅವಾಗ ಟಕ್ಕಂತ ಬಿದ್ದೋಯ್ತದು. ಪೂರಿಗೆ ನಿಂಗೊಂದು ಟಾಸ್ಕ್ ಕೊಡ್ತೀನಿ, ಮಾಡ್ತೀನಿ ಈಗ. ಹಾ, ಏನ್ ಪಾಪ ಒಂದು ಟಾಸ್ಕ್ ಕೊಡ್ತೀನಿ, ಮಾಡ್ತೀಯ ಮಾಡಲ್ಲ ಫಸ್ಟ್ ಹೇಳ್ಬಿಡು. ಏನು ಏನೋ ಒಂದು ಹೇಳ್ತೀನಿ, ನೀನು ಮಾಡ್ತೀನಿ ಅಂದ್ರೆ ಹೇಳ್ತೀನಿ. ಮಾಡ್ತೀನಿ, ಮಾಡ್ತೀರಾ? ಹೇಳ್ರಿ. ಒಂದು ಟಾಸ್ಕ್ ಕೊಡಿ ನನಗೆ. ಪೂರ್ವಿಕ್ 1 ನಿಮಿಷ ಪೂರ್ತಿ ಫುಲ್ ಕನ್ನಡದಲ್ಲೇ ಮಾತಾಡ್ಬೇಕು. 1 ನಿಮಿಷ ಏನಾದ್ರೂ ಒಂದು ಟಾಪಿಕ್ ನಿಮ್ದು ಏನ್ ಟಾಪಿಕ್ ಏನಾದ್ರು ಆಯ್ತಾ? ಏನಾದ್ರು ಮಾತಾಡು. ಪ್ರಾಣಿಗಳ ಬಗ್ಗೆ, ಪಕ್ಷಿಗಳ ಬಗ್ಗೆ, ರೋಡ್ ಬಗ್ಗೆ, ನಮ್ಮ ಮನೆ ಬಗ್ಗೆ ಏನಾದ್ರೂ ಹೇಳ್ಬೋದು. ಆದ್ರೆ 1 ನಿಮಿಷ ಪೂರ್ತಿ ಟೈಮರ್ ಸೆಟ್ ಮಾಡ್ತೀನಿ. ಅನಿಮಲ್ಸ್ ಬಗ್ಗೆ ಮಾತಾಡು, ಕನ್ನಡದಲ್ಲೇ ಮಾತಾಡ್ಬೇಕು. ಅನಿಮಲ್ಸ್ ಬಗ್ಗೆ ಮಾತಾಡು, ಕನ್ನಡದಲ್ಲೇ ಮಾತಾಡಬೇಕು. 1 ನಿಮಿಷ ಫುಲ್ ಕನ್ನಡದಲ್ಲೇ ಮಾತಾಡಬೇಕು. ಇಂಗ್ಲಿಷ್ ಯೂಸ್ ಮಾಡಲೇಬಾರದು. ಈಗ ಅನಿಮಲ್ಸ್ ಅನ್ನೋಕೆ ಕನ್ನಡದಲ್ಲಿ ಪ್ರಾಣಿ ಅಂತ ಹೇಳ್ತೀವಿ. ಸೊ ಅದೇ ತರ ಪ್ರಾಣಿಗಳ ಬಗ್ಗೆ ಇಂಗ್ಲಿಷ್ ಯೂಸ್ ಮಾಡಂಗೇ ಇಲ್ಲ. ಓನ ಇಲ್ಲ ಅನ್ನಂಗಿಲ್ಲ, ಓ ನನ್ನ ದೇವರೇ ಅನ್ಬೇಕು. ಟೈಮರ್ ಸ್ಟಾರ್ಟ್ ಆಗಿದೆ, ಮಾತಾಡಬೇಕು. ಹೌದು, ಆಯ್ತು 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 ಆಯ್ತು. ನಿಮ್ಗೆ ಯಾವ ಪ್ರಾಣಿ ಇಷ್ಟ ಅದ್ರ ಬಗ್ಗೆ ಮಾತಾಡಿ. ನೋಡಿ ಗೈಸ್, ಆಗ್ಲೇ 30 ಸೆಕೆಂಡ್ ಆಯ್ತು, ಇನ್ನೂ ಏನು ಮಾತಾಡಿಲ್ಲ. ಇನ್ನ ಸ್ಟಾರ್ಟೇ ಮಾಡಿಲ್ಲ ಅವನು. ಹಿಂಗೆ ನಾವು ಹಿಂಗೆ ನಾವು ಕಳ್ರು ನೀವು. ಮತ್ತೆ ತಪ್ಪಿಸ್ಕೊ ಹೋಗ್ತಾ ಇದೆಯಲ್ಲ ಟಾಸ್ಕ್. 18 ನಿಮಿಷ ಆಗೇ ಹೋಯ್ತು, ಹೋಗು ಟೈಮ್. 18 ನಿಮಿಷ ಅಲ್ಲ ಕಡೆ, 18 ಸೆಕೆಂಡ್. 18 ಸೆಕೆಂಡ್ ಆಗಿದೆ. ಸೆಕೆಂಡ್ ನಿಮಿಷ ಅಂತ ಫಾಸ್ಟ್ ಆಗಿ ಯೂಶಲಿ ನಾವು ಸೆಕೆಂಡ್ ಯೂಸ್ ಮಾಡಲ್ಲ, ಸೊ 10 ನಿಮಿಷ ಅಂತ ಬಂದ್ಬಿಡುತ್ತೆ. ಇರೋದೇ 1 ನಿಮಿಷ ಟಾಸ್ಕ್, ಅದ್ರಲ್ಲಿ 18 ನಿಮಿಷ ಆಗೋಯ್ತಂತೆ. ಇಂಥ ಜಡ್ಜ್ಗಳನ್ನ ಇಟ್ಕೊಂಡು ಬೇರೆ ಯಾವ ಥರ ಟಾಸ್ಕ್ ಕೊಟ್ರಿ ಮಾಡ್ತೀನಿ. ಯಾವಾಗ ನೀನೇನ್ ಸೆಲೆಕ್ಟ್ ಮಾಡ್ಕೊಂಡು ಮಾಡು. ಆಯ್ತು. ಇವಾಗ 20 ಸೆಕೆಂಡ್ಸ್ ಅಲ್ಲಿ 20 ಅನಿಮಲ್ಸ್ ನೇಮ್ ಹೇಳ್ಬೇಕು. 20 seconds ಅಲ್ಲಿ 20 ಅನಿಮಲ್ ನೇಮ್. ಓಕೆ 20 ಸೆಕೆಂಡ್ ಇಡ್ತೀನಿ. 20 ಸೆಕೆಂಡ್ ನೀನು ಯೋಚನೆ ಮಾಡೋಷ್ಟ್ರೊಳಗೆ ಅಷ್ಟು ಮಾಡ್ಬಿಡ್ತೀನಿ. ಹೋಗ್ಲಿ 1 ನಿಮಿಷನೇ ಕೊಡ್ತೀನಿ ಬಿಡು. ಈ ಗೈಸ್ ಇವನು ಯೋಚನೆ ಮಾಡೋಕ್ಕೇನೆ 1 ನಿಮಿಷ ತಗೋತಾನೆ. ಇನ್ನು 20 ಸೆಕೆಂಡ್ ಕೊಟ್ಟರೆ ಅದ್ರಲ್ಲೇ 20 ಸೆಕೆಂಡ್ ಹೋಗಿಸ್ಬಿಡ್ತಾನೆ. ಅನಿಮಲ್ ಕೌಂಟ್ ಮಾಡ್ಕೊಳ್ಳಿ ಅಮ್ಮ. ಸ್ಟಾರ್ಟ್ ಮಾಡ್ತೀನಿ. ಓಕೆ 1 ನಿಮಿಷ. ಸ್ಟಾರ್ಟ್ಸ್ ನಾವು. ಟೈಗರ್ ಮತ್ತೆ ಲಯನ್ ಹತ್ರ ಬಾ. ಜಾಗ್ವರ್ ಮತ್ತೆ ಇದು ಎಲಿಫೆಂಟ್ ಮತ್ತೆ ಇದು ಕೌ
ಗೈಸ್ ಎಷ್ಟಾಯ್ತು ಗೊತ್ತಾ ಟೈಮು 20 ಸೆಕೆಂಡ್ಸ್ ಇದೆ ಅಷ್ಟೇ. ಇನ್ನ ಬರೀ 7-10 ಮುಗಿಸಿಲ್ಲ ಇವನು. 20 ಅನಿಮಲ್ಸ್ ಇರೋದು. ಎಷ್ಟು ಅನಿಮಲ್ಸ್ ಐತಲ್ಲ ಪ್ರಪಂಚದಲ್ಲಿ. ಗೋಟ್ ಹೇಳಾಯ್ತು ಆಲ್ರೆಡಿ. ಡೊಮೆಸ್ಟಿಕ್ ಅನಿಮಲ್ಸ್ ಎಲ್ಲ ಕವರ್ 5 4 3 2 1 ಟೈಮ್ ಆಯ್ತು. ಟಾಸ್ಕ್ ಅಲ್ಲಿ ಗೆದ್ದಿಲ್ಲ, ಸೋತಿದ್ದಾನೆ. ಅನಿಮಲ್ಸ್ ನಿನ್ನ ಹೆಸರು ಹೇಳಿದ್ರೆ ಮುಗ್ದೋಗಿರೋದ. ಇವ್ರನ್ನ ಕೇಳೋಣ, ನಿನ್ ಫೇವ್ರೆಟ್ ಬ್ಲಾಗರ್ ಯಾರು ಪೂರ್ವಿಕ್? ಸ್ಯಾಮ್ ಸಮೀರ್ ಅವರೇ, ನೀವು ನೋಡ್ತಾ ಇದ್ರಿ ಚಾನಲ್ನ ನೋಡಿ. ನಿಮ್ಮ ಕ್ಯೂಟೆಸ್ಟ್ ಸ್ಮಾಲ್ ಫ್ಯಾನ್ ಯಾವಾಗಲೂ ನಿಮ್ಮ ಬ್ಲಾಗ್ ನೋಡ್ತಾ ಇರ್ತಾನೆ. ಆಮೇಲೆ ನಿಮ್ಮ ಒಂದು ಇಂಟ್ರೊಡಕ್ಷನ್ ಹೇಳ್ತಾ ಇರ್ತಾನೆ. ಹೇಳೋ ಇಂಟ್ರೊಡಕ್ಷನ್. ಅದೇ ವಾಸೋ ಅದೇನೋ ಹೇಳ್ತಾರಲ್ಲ. ಗೈಸ್ ಹೇಳಲ್ಲ. ಇನ್ನೊಂದ್ಸಲ ಹೇಳು. ನೋಡಿ ನಿಮ್ಮ ಫ್ಯಾನ್ ಹೆಂಗಿದ್ದಾನೆ, ಫುಲ್ ಇಂಟ್ರೋ ಎಲ್ಲ ಕಲ್ತ್ಕೊಂಡಿದ್ದಾನೆ. ಬ್ಲಾಗ್ ನೋಡಿ ಕಲ್ತ್ಕೊಂಡಿದ್ಯಾ ಅಂದ್ರೆ ಆಮೇಲೆ ಸ್ವಲ್ಪ ಪ್ರ್ಯಾಂಕ್ ಮಾಡೋದೆಲ್ಲ ನಿಮ್ ಬ್ಲಾಗ್ ನೋಡಿ ಕಲ್ತ್ಕೊಂಡಿದ್ದಾನೆ ಪೂರ್ವಿಕ್. ಸಮೀರ್ ಜೊತೆ ಅವನಿಗೆ ಟುಮ್ ಟುಮ್ ಅಂದ್ರೆ ತುಂಬಾ ಇಷ್ಟ. ಟುಮ್ ಟುಮ್ ಅವ್ರದ್ದು ಒಂದ್ ಸಾಂಗ್ ಏನೋ ಮಾಡಿದ್ದಾನೆ. ಹೇಳ ಇರ್ಲಿ ಮಾತ್ರ ಬರ. ಅಬ್ಬಾಯಿ ಚೆನ್ನಾಗಿ ಹೇಳ್ತಾನೆ ಅದು ಆಕ್ಚುಲಿ. ಅವತ್ತು ಪಟಾಕಿ ಹೊಡಿತಾ ಇದ್ರು ಮೇಲ್ಗಡೆ. ಮೇಲ್ಗಡೆ ಡಮ್ ಡಮ್ ಸಾಂಗ್. ಸ್ಯಾಮ್ ತಮ್ಮ ಟುಮ್ ಟುಮ್, ಮೇಲ್ಗಡೆ ಡಮ್ ಡಮ್ ಅಂತ ದೀಪಾವಳಿಯಲ್ಲಿ ಇವನೇ ಕ್ರಿಯೇಟ್ ಮಾಡಿರೋದಂತೆ ಈ ಸಾಂಗ್. ಪೂರ್ವಿಕ್ ನಾನು ಸ್ಯಾಮ್ ಅವ್ರನ್ನ ನೋಡಿ ಬ್ರೇಸಸ್ ಅದಕ್ಕೆ ಏನ್ ಅನ್ಸುತ್ತೆ ನಿಂಗೆ? ಏನು? ನಾನು ಬ್ರೇಸಸ್ ಹಾಕಿದ್ದೀನಲ್ಲ, ನಿನ್ ಫೇವ್ರೆಟ್ ಸ್ಯಾಮ್ ಹಾಕೊಂಡಿದ್ದಾರೆ ಅಂತ ನಾನು ಹಾಕ್ಸ್ಕೊಂಡಿದ್ದೀನಿ. ನಿಂಗೇನ್ ಅನ್ಸುತ್ತೆ? 2000 years later. ಈಗ ಅನಿಸಿಕೆ ಅಭಿಪ್ರಾಯ ಕೇಳ್ಬೇಕಾರೆ 10,000 years later ಅಂತ ಕಾಯ್ತಾ ಇರ್ಬೇಕು. ಇಲ್ಲ 10,000 ಅಲ್ಲ, 1 year ಅಷ್ಟು. 1 year ನೀನ್ ಇವತ್ತು ಕ್ವಶನ್ ಕೇಳಿದ್ರೆ ನೆಕ್ಸ್ಟ್ ಇಯರ್ ಹೇಳ್ತೀಯ. ನೀನು 3rd ಸ್ಟ್ಯಾಂಡರ್ಡ್ ಹೋದಾಗ ಆಯ್ತು. ನಾವಿನ್ನೇನು ಇದಿಲ್ಲ ತಾನೇ ದೇವಸ್ಥಾನ ಇತ್ತಲ್ಲ. ಕಣೆ ಈ ದೇವಸ್ಥಾನ ಇತ್ತು, ಆದ್ರೆ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಗಾಯ್ಸ್ ಇದು ನಮ್ಮ ಹಳೆ ಏರಿಯಾ. ನಾವು ಇದ್ದಿದ್ದು ನಾವೊಂದು 20 years ಇದ್ವಿ ಈ ಏರಿಯಾದಲ್ಲಿ. ಇಲ್ಲಿಗೆ ಬಂದ್ರೆ ಒಂಥರ ಸವಿ ನೆನಪು ಥರ ಫೀಲ್ ಆಗುತ್ತೆ. ಜಸ್ಟ್ 3-4 years ಸ್ಪ್ಯಾನ್ ಅಲ್ಲ. ಒಂದು 4 years ಸ್ಪ್ಯಾನ್ ಅಲ್ಲೇ ಸುಮಾರು ಚೇಂಜಸ್ ಆಗಿದೆ ಇಲ್ಲಿ. ಹೌದು, ಒಂದು ಏರಿಯಾ ಬಿಟ್ಟು ನಾವು ಇನ್ನೊಂದು ಏರಿಯಾ ಹೋಗಿ ನೋಡೋ ಅಷ್ಟರೊಳಗೆ ಇದು ಸುಮಾರು ಬದಲಾವಣೆ ಆಗ್ಬಿಟ್ಟಿರುತ್ತೆ. ತುಂಬಾ ಡೆವಲಪ್ ಆಗ್ತಾ ಇರುತ್ತಲ್ಲ ಯೂಶಲಿ. ನಾವು ಆಕ್ಚುಲಿ ಈಗ ಫಂಕ್ಷನ್ ಹೋಗ್ತಾ ಇರೋದು ಅವ್ರ ಮನೆ ಇಲ್ಲೇ ಇರೋದು. ಸೊ ಹಂಗಾಗಿ ನಮ್ಮ ಏರಿಯಾ ಕಡೆಯಿಂದನೇ ಹೋಗ್ಬೇಕು ಅವ್ರ ಮನೆಗೆ. ಅದಕ್ಕೆ ಅವರು ಸವಿ ನೆನಪು ಅಂತ ತುಂಬಾ ದಿವಸ ಆಗಿತ್ತು ಇಲ್ಲಿ ಬಂದು. ನಾನು ತುಂಬಾ ಖುಷಿ ಪಡ್ತಾ ಇದ್ದಾರೆ ಅವ್ರ ಏರಿಯಾ ನೋಡಿ. ಇಲ್ಲಿ ಬಂದು ತುಂಬಾ ದಿವಸ ಆಗಿತ್ತು. ಯಾವಾಗ ಒಂದ್ಸಲ ಬಂದಿದೆ ಅಷ್ಟೇ. ನಾನು ಇಲ್ಲಿಂದ ನಮ್ಮ ಮನೆ ಶಿಫ್ಟ್ ಮಾಡ್ಕೊಂಡು ಹೋದ್ಮೇಲೆ ಯಾವಾಗ ಒಂದ್ಸಲ ಬಂದಿದೆ ಅಷ್ಟೇ ಈ ರೂಟು. ಅದು ಬಿಟ್ರೆ ಇವಾಗಲೇ ಬರ್ತಾ ಇರೋದು. ಒಳ್ಳೆ ಫೀಲ್ ಇರುತ್ತೆ ಆ ಥರ. ನಾವು ಯಾವುದೋ ಒಂದು ಪ್ಲೇಸ್ನ ತುಂಬ ವರ್ಷಗಳಾದ್ಮೇಲೆ ನೋಡಿದ್ರೆ, ನಾವು ಫಸ್ಟ್ ಟೈಮ್ ನೋಡಿರುವಂಥ ಪ್ಲೇಸು, ಅಲ್ಲೇ ನಾವು ಜೀವನ ಮಾಡಿರುವಂಥ ಏರಿಯಾಗಳಿಗೆ ವಾಪಸ್ ಹೋದರೆ ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಆ ಒಂದು ಫೀಲಿಂಗ್ಸ್ ಏನಿರುತ್ತಲ್ಲ ಅದು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಅದನ್ನ ಯಾರೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರೋ ಅದು ನಿಮಗೆ ಗೊತ್ತಾಗುತ್ತೆ. ಊರಿಗೆ ಹೋದ್ರು ಅಷ್ಟೇನೆ ನಾವು ಅಂದ್ರೆ ಸುಮಾರು ಒಂದು ಪ್ಲೇಸಸ್ ನಾವು ಆ ಮನೇಲಿ ಇದ್ವಿ ಅಂತ ಅಂದ್ರೆ ಅಲ್ಲೇ ಒಂದಷ್ಟು ಮೆಮೊರೀಸ್ ಕ್ರಿಯೇಟ್ ಆಗಿರುತ್ತೆ. ಆ ರೋಡಲ್ಲಿ ಏನೋ ಒಂದು ಘಟನೆ ಆಗಿರುತ್ತೆ. ಸೊ ಆ ರೀತಿ ನಮ್ದು ತುಂಬಾ ಅಲ್ಲಿ ಹೊಟ್ಟೆ ಹೋಗ್ಬಿಡುತ್ತೆ ಫೀಲಿಂಗ್. ಇಲ್ಲಿ ತುಂಬ ಜನ ಫ್ರೆಂಡ್ಸ್ ಇದ್ರು ನನಗೆ, ಬಟ್ ಇವಾಗ ಯಾವ ಫ್ರೆಂಡ್ಸು ಟಚಲ್ಲಿಲ್ಲ. ನಾವು ಏರಿಯಾ ಬಿಟ್ಟು ಬೇರೆ ಏರಿಯಾಗೆ ಹೋದ್ಮೇಲೆ ಯಾರು ಟಚಲ್ಲಿಲ್ಲ ಅಷ್ಟೊಂದು. ಎಲ್ಲ ಅವ್ರವ್ರ ಲೈಫಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಇವಾಗ ಏನಂದ್ರೆ ಜನ ತುಂಬಾ ಬಿಸಿ ಇರ್ತಾರೆ, ಯಾಕಂದ್ರೆ ಎಲ್ಲರೂ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ. ಆಮೇಲೆ ವೀಕೆಂಡ್ ಬಂದ್ರೆ ರೆಸ್ಟ್ ಮಾಡ್ತಾ ಇರ್ತಾರೆ. ಸೊ ಎಲ್ಲಾರು ಎಲ್ಲಾದ್ರಲ್ಲೂ ಬಿಸಿ ಇರ್ತಾರೆ. ಯಾರು ಸಿಗೋದು ಇಲ್ಲ. ಆಮೇಲೆ ಯಾವುದೋ ಈ ಥರ ಗೆಟ್ ಟುಗೆದರು, ಫ್ಯಾಮಿಲಿ ಫಂಕ್ಷನ್ನು, ಇಲ್ಲಾಂದ್ರೆ ಅವ್ರದ್ದು ಏನಾದ್ರು ಫಂಕ್ಷನ್ ಇದ್ರೆ ಅಷ್ಟೇ ಮೀಟ್ ಆಗೋದು. ಇನ್ನು ಪರ್ಸ್ನಲಿ ಮೀಟ್ ಆಗೋಣ ಅಂತ ಬರೀ ಮೀಟ್ ಆಗೋಣ ಅಂತ ಮಾತಾಡೋದ್ರಲ್ಲೇ ಅದು ಕಳೆದೋಗ್ಬಿಟ್ಟಿರ್ತಾರೆ. ಮೀಟ್ ಮಾಡೋಣ ಇಲ್ಲ ಡೇಟ್ ಮಾಡೋಣ ಅಂತ. ಮೀಟ್ ಮಾಡೋಕ್ಕೂ ಟೈಮ್ ಇಲ್ಲ, ಡೇಟ್ ಮಾಡೋಕ್ಕೂ ಟೈಮ್ ಇಲ್ಲ. ಈಗ ಜನಕ್ಕೆಲ್ಲ ಆನ್ಲೈನ್ ವರ್ಚುವಲ್ ಮೀಟಿಂಗ್, ವರ್ಚುವಲ್ ಡೇಟಿಂಗ್ ಆಗೋಗಿದೆ.
ಪುರಿ ಅನ್ಸುತ್ತೆ ಮೇಡಮ್ ಅದೇನ್ ಮಾಡಿದ್ದು ಸಕಾಲ ಮಾಡ್ತೇವೆ ಮ್ಯೂಸಿಕ್ ಎಲ್ಲ ಬರಸ್ತೀಯ ಬಾಯಲ್ಲಿ ಬಾಬಾ ಪುರಿ ಅನ್ಸುತ್ತೆ ಮೇಡಮ್ ಅದೇನ್ ಮಾಡಿದ್ದು ಸಕಾಲ ಮಾಡ್ತೇವೆ ಮ್ಯೂಸಿಕ್ ಎಲ್ಲ ಬರಸ್ತೀಯ ಬಾಯಲ್ಲಿ ಬಾಬಾ ಬೇರೆ ಹತ್ರ ಮ್ಯೂಸಿಕ್ ಮಾಡಂಗೆ ಬೀಟ್ ಬಾಕ್ಸಿಂಗ್ ಕಳ್ಸ್ಬಿಡಿ. somewhere we have to go right. I don't know where. I forgot the route. ಏನೋ ರೂಟ್ ಕಳಿಸಿ ಗೈಸ್. ನಾವಿವಾಗ ನಮ್ಮ ರಿಲೇಟಿವ್ ಫಂಕ್ಷನ್ಗೆ ಹೋಗ್ಬಿಟ್ಟು ಅಲ್ಲಿ ಮಾಮೂಲಿ ಪ್ರೈವೇಟ್ ಆಗಿರುತ್ತಲ್ಲ ಅಲ್ಲೆಲ್ಲ ನಾವೇನು ವ್ಲಾಗ್ ಮಾಡಕ್ಕೆ ಹೋಗಿಲ್ಲ. ಸೊ ಅಲ್ಲಿ ಮುಗಿಸ್ಕೊಂಡು ಈಗ ನಾವು ಮತ್ತೆ ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಆನ್ ದಿ ವೇ ಸ್ವಲ್ಪ ಅಂದರೆ ಹೋಗಾದ್ಮೇಲೆ ಶಾಪಿಂಗ್ ಇದೆ, ಸ್ವಲ್ಪ ಏನೋ ಪರ್ಚೇಸ್ ಮಾಡೋದಿದೆ, ತಗೊಂಡು ಆಮೇಲೆ ಮನೆಗೆ ಹೋಗ್ತೀವಿ. ಮಾತೇ ಇಲ್ಲ ಇವ್ರಿಗೆ ಶಾಪಿಂಗ್ ಅಂದಿದ ತಕ್ಷಣ ಗಂಡಸರಿಗೆ ಭಯ ಸ್ಟಾರ್ಟ್ ಆಗುತ್ತೆ. ಅದೇ ತರ ಆಗ್ತಾ ಇರ್ಬೇಕಂತ ಮಾತೇ ಇಲ್ಲ. ನಾನು ಚಪ್ಪಲಿ ಹಾಕೋ ಬಂದೇನ ಅವ್ರ ಮನೆಯಿಂದ. ಅಲ್ಲ ಬಿಡು ನೋಡಾ. ಇಲ್ಲ ವೆರಿ ಗುಡ್. ಹಾಕೋ ಬಂದಿದ್ದೀನಿ. ಈಗ ತ್ವರಿಕಾಲಲ್ಲಿ ಈಗಿನ ಕಾಲೇಜ್ ಜನಗಳು ಇಷ್ಟ ಆಬ್ಸೆನ್ಸ್ ಮೈಂಡ್, ಯಾವಾಗಲೂ ಫೋನು ರೀಲ್ಸ್ ತರ ನೋಡ್ಕೊಂಡು ಕುತ್ಕೊಂಡು ಇದೇ ಗೊತ್ತಾಗೋದು. ಸೊ ಯಾರೇನೇ ಇರ್ಬೋದು, ನನಗೆ ನಮ್ಮ ಮನೆಯಲ್ಲಿ ಪ್ರೆಸೆನ್ಸ್ ಆಫ್ ಮೈಂಡ್ ನನಗೆ ಜಾಸ್ತಿ ಇರೋದು. ಏನೋ ಕೆಲವು ಮಾತುಗಳು ಕೆಲವರಿಗೆ ಖುಷಿ ಕೊಡ್ತವೆ, ಏನೋ ಖುಷಿಯಾಗಿರ್ಲಿ ಬಿಡಿ. ಇದೆಲ್ಲ ಓಡೋ ಗೈಸ್. ಏನೇ ಇದ್ರೂ ಪ್ರೆಸೆನ್ಸ್ ಆಫ್ ಮೈಂಡು, ಆಮೇಲೆ ಅದು ಚುರುಕ್ತಾನೆ ಇರುತ್ತಲ್ಲ, ಆ ಚುರುಕ್ತಾನೆ ನನಗೆ ಜಾಸ್ತಿ. ರುಕೋ ಜರ ಸಬರ್ ಗುರು. ನಾನು ಎನ್ನುವುದು ಅಹಂಕಾರ, ನನ್ನದು ಎನ್ನುವುದು ಅವಿವೇಕ. ನನಗೆ ಅಂದ್ರೆ ನಂದು ದೇವ್ರು ಕೊಟ್ಟಿರೋ ವರ, ಅದು ನಾರಾಯಣನೊಬ್ಬನೇ ಸತ್ಯ ನಿತ್ಯ, ಅದು ದೇವ್ರು ಕೊಟ್ಟಿರೋ ವರ. ನಾನು ಎಲ್ಲಿಂದನೂ ಸೃಷ್ಟಿ ಆಗತ್ತ ಚುರುಕ್ತನ, ಅದು ದೇವ್ರು ಕೊಟ್ಟಿರುವಂತಹ ಒಂದು ವರ ನನಗೆ. ಅದೆಲ್ರಿಗೂ ಕೊಡಲ್ಲ, ಸೊ ಭಾಗ್ಯವಂತರಿಗೆ ಮಾತ್ರ, ಆ ಥರ ಪುಣ್ಯವಂತರಿಗೆ ಮಾತ್ರ ಆ ಥರ ವರಗಳು ಸಿಕ್ಕೋದು. ನೋಡಿ ಇವಾಗ ಚೇಂಜ್ ಆಗ್ತದೆ. ನಾನು ಅನ್ನೋದು ಅಹಂಕಾರ ಅಂತ ಒಂದೆಲ್ಲ ಹೇಳ್ತಾನ, ಅಲ್ಲಿಂದ ಮಾತಾಡೋ ಶೈಲಿನೇ ಚೇಂಜ್ ಆಗೈತೆ ನೋಡಿ ಹೆಂಗೆ ಅಂತ. ನಾನು ಯಾವಾಗ ಹೇಳಿದ್ರು ನಾನು ದೇವ್ರನ್ನ ಒಂದು ನೆನ್ಸ್ಕೋತೀನಿ. ಅದು ಯಾವಾಗ್ಲೂ ಪ್ರತಿ ಸಲ ಹೇಳುವಂತ ಅವಶ್ಯಕತೆ ಇಲ್ಲ ಅಂತ ನನಗೆ ಅನ್ಸುತ್ತೆ. ಯಾವಾಗ್ಲೂ ಅವಶ್ಯಕತೆ ಇಲ್ಲ ಅಂದ್ರೂ ಹೇಳ್ತೀವಿ ನಾವು. ನನ್ಗೆ ಯಾವಾಗ್ಲೂ ದೇವ್ರದ್ದು ಅಂತ, ನನಗೆ ನಾವು ಯಾವಾಗ ಹೆಂಗಿದೀವಿ ಅಂದ್ರೆ ಅದೆಲ್ಲ ದೇವ್ರದ್ದು ಆಶೀರ್ವಾದ ಇಲ್ಲ ಅಂತಾನೆ ನಾನು ಯಾವಾಗ್ಲೂ ಹೇಳೋದು. ನಮ್ಗೆ ಆರೋಗ್ಯ, ಆಯಸ್ಸು, ಒಂದು ಸಂಪತ್ತು, ಸೌಭಾಗ್ಯ ಎಲ್ಲ ಏನ್ ಕೊಟ್ಟಿದ್ದಾರೆ ಅದೆಲ್ಲ ದೇವ್ರಿಲ್ಲ. ದೇವ್ರಿಲ್ಲ ಅಂದ್ರೆ ನಾವೇನ್ ಮಾಡಕ್ ಸಾಧ್ಯ? ನೋಡಿದ್ರಾ ಕೆಲವು ಡೈಲಾಗ್ಗಳಿಗೆ ಎಷ್ಟು ಪವರ್ ಇರುತ್ತೆ ಅಂತ. ಇವಾಗ ನಾನು ನೋಡಿದ್ನಲ್ಲ, ಆ ಡೈಲಾಗ್ ನೋಡಿದ್ರೆ ನೀವು ತಿಳ್ಕೊಬೇಕು. ಪವರ್ ಅಲ್ಲ, ಅದು ಒಂದು ದೇವರು ಅಂದ್ಮೇಲೆ ಅದು ಅದಕ್ಕೆ ಪವರ್ ಇರುತ್ತೆ. ನಿಮ್ ಡೈಲಾಗ್ ಇಂದ ಏನ್ ಪವರ್ ಇರಲ್ಲ. ಅದು ನಾನ್ ಡೈಲಾಗ್ ಹೊಡೆದಂತ ಮತ್ತೆ ಇವರೇ ನಾನು ಅಂತ ಹೇಳ್ತಾರೆ. ಏನಿಲ್ಲ, ನಾನು ಹರಿಯ ಅರಿವನ್ನು ಇವಳಿಗೆ ಮೂಡಿಸಿದೆ. ನೀವೇನು ಓಡಿಸೋದ್ ಬೇಕಾಗಿಲ್ಲ, ನನ್ಗೆ ಅರಿವು ಫಸ್ಟಿಂದಾನೇ ಇದೆ. ಹರಿಯ ಅರಿವು ನಮಗೆ ಫಸ್ಟ್ ಇರಬೇಕು, ಆವಾಗ ಈ ಅಹಂಕಾರ ಅನ್ನೋದು, ನಾನು ಅನ್ನೋದು ಇದೆಲ್ಲ ಇರೋದಿಲ್ಲ, ಅದೆಲ್ಲ ಬರೋದೇ. ಇಡ್ಸೋದೆಲ್ಲ ಎಡಿಟ್ ಮಾಡಿ ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಅದನ್ನ ಹಂಗೆ ಹಾಕ್ತೀನಿ ನಾನು. ಯಾವ್ದು ಎಡಿಟಿಂಗ್ ಇಲ್ಲ, ಎಡಿಟಿಂಗ್ ಇಲ್ಲ. ನಿಮ್ಗೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಮಕ್ಕಳು ಹೆಂಗ್ ಮಾತಾಡ್ತಾರೆ, ಆದ್ರೆ ನಮ್ಮ ಪಾಪು ಯಾವ ತರ ಮಾತಾಡುತ್ತೆ ಅಂತ ಗೊತ್ತಿಲ್ಲ. ನೋಡಿ ಮಾತಾಡ್ತೀನಿ. ಓನೆ ನಿನ್ನ ಹೆಸರು, ಓನೆಮ್ಮ ನಿನ್ನ ಹೆಸರು, ಒಳ್ಳೆಮ್ಮ ಹೇಳೋ ಏನು ನೋಡಿದ್ರ, ಇದು ಸೆಕೆಂಡ್ ಸ್ಟ್ಯಾಂಡರ್ಡ್ ವರ್ಷನ್ ತೋರಿಸ್ತಾ ಇರೋದು. ಇವಾಗ ನಿಂದ ಎಳೆ ಪಾಪು ವರ್ಷನ್ ತೋರ್ಸ ನೋಡಿ, ಇದು ಎಳೆ ಪಾಪು ವರ್ಷನ್. ಇದು ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಈ ಎಳೆ ಪಾಪು ವರ್ಷನ್ 70% ಈ ತರ ಇರ್ತಾನೆ. ಎಳೆ ಪಾಪು ವರ್ಷನ್ ಅಲ್ಲೇ ಇರ್ತಾನೆ. 70% ಜೀವನದಲ್ಲಿ ಹಿಂಗೆ ಇರ್ತಾನೆ ಅವನು ನಮ್ ಜೊತೆ. ಯಾವಾಗ ಒಂದ್ 30% ಅವಾಗ ಸೆಕೆಂಡ್ ಸ್ಟ್ಯಾಂಡರ್ಡ್ ಹುಡುಗ ತರ ಇರ್ತಾನೆ. ರೀ ನಾನು ಏನೋ ತಗೋಬೇಕು, ಶಾಪಿಂಗ್ ಹೋಗೋಣ ಹೋಗ್ತಾ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಏನೋ ತಗೋಬೇಕು ಶಾಪಿಂಗು. ಈ ಕಿವಿಲಿ ಗುಗ್ಗೆ ಪಗ್ಗೆ ಸೇರ್ಕೊಂಡು ಸರಿಯಾಗಿ ಕೇಳೋದೇ ಇಲ್ಲ, ಅದಕ್ಕೆ ಸರಿಯಾಗಿ ಕ್ಲೀನ್ ಮಾಡ್ಕೊಳ್ಳಿ ಅಂತ ಹೇಳೋದ. ಏನಂದೆ ಇನ್ನೊಂದ್ಸತಿ ಹೇಳು. ಅದಕ್ಕೆ ಸರಿಯಾಗಿ ಸ್ನಾನ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಳ್ಬೇಕು ನಮ್ನ ಅವಾಗ ಹಿಂಗೆಲ್ಲ ಗುಗ್ಗೆ ಬಗ್ಗೆ ಇಟ್ಕೊಂಡು. ಕಿವಿ ಕೇಳಿಸಲ್ಲ ಅಂದ್ರೆ ಯಾರೋ ಒಂದ್ ಕೋಟಿ ಕೊಡ್ತೀನಿ ನಿಮ್ಗೆ ಅಂತ ಹೇಳ್ತಾನೆ. ಏನಂದ್ರೆ ಇನ್ನೊಂದ್ಸಲ ಹೇಳಿದ್ರೆ ಅಂದ್ರೆ ಹೋಗೋ
ಹೇಳಿದ್ರು ಕೇಳಿಸುತ್ತೆ. ಅದ್ ಹೆಂಗ್ ಕೇಳಿಸುತ್ತೆ ಅದೆಲ್ಲ ಕೇಳಿಸುತ್ತೆ. ನೋಡಿ ಗೈಸ್, ಹಿಂಗೆ ಜನಗಳು. ಗೈಸ್ ಇವಾಗ ಜಸ್ಟ್ ಬಂದು ಇಲ್ಲಿ ಶಾಪಿಂಗ್ ಮಾಡ್ತಾ ಇದೀವಿ. ಶಾಪಿಂಗ್ ಮುಗಿಸ್ಕೊಂಡು ನಮ್ಮ ಬ್ಲಾಗ್ ಕಂಟಿನ್ಯೂ ಮಾಡೋಣ. ನೋಡಿ ಇಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದಾರೆ ಮೇಡಮ್. ಏನ್ ಮೇಡಮ್ ಸೆಲೆಕ್ಟ್ ಮಾಡಿದ್ರಾ? ಈಗ ಜಸ್ಟ್ ಬಂದಿದ ತಕ್ಷಣ ಎಲ್ಲ ಎತ್ಕೊಂಡು ಗೋರ್ಕೊಂಡ್ಬಿಡಕ್ಕಾಗುತ್ತೆ. ನೋಡ್ತಾ ಇದ್ದೀನಿ ಒಂದೊಂದು. ತಗೊಳ್ಳಿ. ಅಮ್ಮಗೆ ಹೆಲ್ಪ್ ಮಾಡೋಕೆ ಶಾಪಿಂಗ್ ಮಾಡೋಕ್ಕೆ ಮಾಡಲ್ವಾ? ನೋಡಿ ಇಲ್ಲಿ ಇನ್ನೂ ಶಾಪಿಂಗ್ ಮಾಡ್ತಾನೇ ಇದ್ದಾಳೆ. ಬಂದು ಆಲ್ರೆಡಿ 20 ಮಿನಿಟ್ಸ್ ಮೇಲೆ ಆಯಿತು. ಬರೀ ಒಂದೇ ಒಂದು ತೊಗೊಂಡಿದ್ದಾಳೆ ಇದುವರೆಗೂ. ಗೈಸ್ ಅಮ್ಮದು ಶಾಪಿಂಗ್ ಆಯಿತು. ಇನ್ನ ಇಲ್ಲ, ಮೇಲ್ಗಡೆ ಒಂದ್ ಸ್ವಲ್ಪ ನೋಡೋದು. ಇನ್ನೂ ಆಗಿಲ್ವಂತೆ. ಅಂದ್ರೆ ಇವಾಗ ಸ್ವಲ್ಪ ಟ್ರೆಡಿಷನಲ್ ಆಲ್ರೆಡಿ ಒಂದು 3-4 ಡ್ರೆಸ್ ತಗೊಂಡಿದ್ದಾಳೆ, ಇನ್ನೂ ಆಗಿಲ್ವಂತೆ. ಡ್ರೆಸ್ ಅಂದ್ರೆ ಟ್ರೆಡಿಷನಲ್ ತಗೊಂಡಿದೀವಿ. ಈಗ ನಾವು ಮೇಲ್ಗಡೆ ಹೋಗುತ್ತೇವೆ ಮೆನ್ ಸೆಕ್ಷನ್ಗೆ, ಗೊತ್ತು ಮೆನ್ ಅಂಡ್ ಕಿಡ್ಸ್ ಸೆಕ್ಷನ್ಗೆ. ಕಿಡ್ಸ್ ಸೆಕ್ಷನ್ ಏನು ತಗೊಳ್ಳಲ್ಲ. ಲಾಸ್ಟ್ ಟೈಮ್ ಇಂದ ಬರೀ ಇವರೇ ಶಾಪಿಂಗ್ ಮಾಡಿದ್ದಾರೆ. ಇವ್ರಿಬ್ರೇ ಮಾಡ್ತಾ ಇದ್ದಾರೆ. ನಾನು ಒಂದ್ ದಿವಸ ಶಾಪಿಂಗ್ ಮಾಡೇ ಇಲ್ಲ. ಇವ್ರಿಬ್ರೇ ಬರೀ ಬರ್ತಾರೆ, ಇವ್ರಿಬ್ರೇ ಮಾಡ್ತಾರೆ. ಈ ಸಲ ಅದಕ್ಕೆ ಬಿಡಲೇಬಾರ್ದು ಈ ಸಲ ಅಂತ ನಾನೇ ಶಾಪಿಂಗ್. ನೋಡಿ ಚೆನ್ನಾಗಿದ್ಯಾ? ಚೆನ್ನಾಗಿದೆ. ನಾವಿಲ್ಲಿ ಬಂದು ಆಲ್ರೆಡಿ 1.5 hour ಮೇಲಾಗ್ತಾ ಇದೆ. ಇನ್ನ ಶಾಪಿಂಗ್ ಕಂಪ್ಲೀಟ್ ಆಗಿಲ್ಲ. ನೋಡಿ ಇನ್ನ ಮೇಡಮ್ ಹುಡುಕ್ತಾನೆ ಇದ್ದಾರೆ. ಡಿಸೈನ್ ನೋಡಕ್ ಬರ್ತಾ, ಯಾವ್ಯಾವ ಚೆನ್ನಾಗಿದೆ ಅಂತ ನೋಡ್ ಬರ್ತಾ, ಸೈಜ್ಗಳು ನೋಡ್ ಬರ್ತಾ. ಸುಮ್ ಬಂದಿದ ಈ ತಕ್ಷಣ ಡಿಸೈನ್ ಬೇರೆ ಕಲರ್ ಇಲ್ವಾ? ಆ ಕಲರ್ ಅಲ್ಲಿ ಏನಿಲ್ಲ, ಯಾರು ಕೇಳೋರಿಲ್ಲ. ನಮ್ಗೆ ಬೇಕಾದ್ರೆ ಎತ್ಕೋಬೋದಿಲ್ಲ ಅಂತಿಲ್ಲ. ನೋಡಿ ಗೈಸ್, ನಮ್ಗೆ ಹೇಳ್ತಾರೆ ಇವರು ಅರ್ಧ ಗಂಟೆ ಆಯ್ತು ಇನ್ನ ಹುಡುಕ್ತಾನೆ ಇದ್ದಾರೆ. ಆ ಕಲರ್ ತಗೊಳ್ಳ, ಈ ಕಲರ್ ತಗೊಳ್ಳ, ಇದು ತಗೊಳ್ಳ, ಡಿಸೈನ್ ಇರೋದು ತಗೊಳ್ಳ, ಡಿಸೈನ್ ಇಲ್ಲದೆ ಇರೋದು ತಗೊಳ್ಳ. ನೋಡಿ ಎಷ್ಟು ಶಾಪಿಂಗ್ ಮಾಡಕ್ಕೆ ಎಷ್ಟು ಯೋಚನೆ ಮಾಡ್ತಾ ಇದ್ದಾರೆ. ನೋಡ್ತಾ ಇದೀನಿ. ಬಂದ ತಕ್ಷಣ ತಗೊಂಡ್ಬಿಡ್ಬೇಕಾ? ನೋಡೋದು ಅದೇ ತಾನೇ ನೀನ್ ಮತ್ತೆ 1.5 hour ತಗೊಂಡಿದ್ಯಾ? ನಾನೇ 1.5 hour ತಗೊಂಡಿಲ್ಲ. ನಾವು ಅಟ್ಲೀಸ್ಟ್ ಅರ್ಧ ಗಂಟೆ ಟೈಮ್ ತಗೊಂಡ್ಬರ್ದ ಸೆಲೆಕ್ಟ್ ಮಾಡಕ್ಕೆ. ಎಲ್ಲ 1 hour ಆಯ್ತು ಅಲ್ಲಿ. ಚೆನ್ನಾಗಿದೆ ನೋಡಿದ್ರೆ. ಆದ್ರೆ ಇದಾ ನೋಡಿ ಇವ್ನು ಹುಡುಕಲ್ಲ. ಟೀ ಶರ್ಟೇ ತಗೋಬೇಕಂತ ಇದ್ದೀರಾ, ಶರ್ಟ್ ತಗೋಬೇಕಂತ ಇದ್ದೀರಾ? ಫಸ್ಟ್ ಅದನ್ನ ಹೇಳಿ. ಎಲ್ಲ ತಗೊಳ್ಳೋಣ ಅಂತ ಎಲ್ಲ ಇಡೀ ಅಂಗಡಿನೇ ಕೊಂಡ್ಕೋತೀರಾ? ಟೀ ಶರ್ಟ್ಸ್ ನೋಡೋಣ ಯಾವ್ದು ಚೆನ್ನಾಗಿದೆ ಅಂತ ಅನ್ಸುತ್ತೋ ತಗೊಂತೀನಿ. ಅವಾಗಿಂದ ಇದು 2ನೇ ಸಲ ಈ ರೋಲ್ ಬರ್ತಾ ಇರೋದು. ಅದು ಯಾವುದೋ ಒಂದು ಟೀ ಶರ್ಟ್, ಯಾವುದೋ ಸ್ಪೋರ್ಟ್ಸ್ ಅವರು ಚೆನ್ನಾಗಿಲ್ವಾ? ಯಾವುದೋ ಫುಟ್ಬಾಲ್ಗೆ ಹಾಕೊಳ್ಳೋ ಥರ ಇದೆ ಅದು. ನೋಡಿ ಅದನ್ನ ತಗೊತಾ ಇದ್ದಾರೆ. ಸೇಮ್ ಫುಟ್ಬಾಲ್ಗೆ ಹಾಕೊಳ್ಳೋ ಥರ. ಇದು ಚೆನ್ನಾಗಿದೆಯಾ? ಚೆನ್ನಾಗಿಲ್ಲ ಅದು. ಅದು ನೋಡಿದೆ ನಾನು, ಅದು ನಿಮ್ಮ ಹತ್ರ ಇತ್ತಲ್ಲ, ಅದಕ್ಕೆ ಅದು ಬೇಡ ಅಂತ ಅನ್ಕೊಂಡು ಸುಮ್ಮನೆ. ಸೇಮ್ ಇದೆ ಗೈಸ್. ಫೈನಲಿ ಶಾಪಿಂಗ್ ಮುಗಿಸಿದ್ದೀವಿ. ಶಾಪಿಂಗ್ ಮುಗಿಸಿ ಇವಾಗ ನೋಡಿ ಇವ್ರ ಬ್ಯಾಗ್ ಎಲ್ಲ ಪೂರ್ವಕ್ಕೆ. ನೀನು ಶಾಪಿಂಗ್ ಮಾಡಿ ಏನು ಅನಿಸ್ತಾ ಇದೆ? ನೋಡಿ ಒಂದು ಡ್ಯಾನ್ಸ್ ಎಲ್ಲ ಮಾಡ್ತಾರೆ. ಶಾಪಿಂಗ್ ಮಾಡಿ ಏನು ಅನಿಸ್ತಾ ಇದೆ ನಿಮಗೆ? ಶಾಪಿಂಗ್ ಮಾಡಿ ತುಂಬಾ ಖುಷಿ ಆಗ್ತದೆ. ಹೌದು, ಇದು ತುಂಬಾ ತಗೊಂಡಿದ್ದೀವಿ, ಇವಾಗ ದುಡ್ಡು ಮಾಡಿಸ್ಬೇಕು. ಸೊ ಇದೆಲ್ಲ ಏನಂದ್ರೆ ನಮ್ದು ಇನ್ವೆಸ್ಟ್ಮೆಂಟ್ ಅನ್ಸುತ್ತೆ. ನಮ್ಮ ಮೇಲೆ ನಾವು ಇನ್ವೆಸ್ಟ್ ಮಾಡ್ಕೊಂಡಷ್ಟು ತುಂಬಾ ಚೆನ್ನಾಗಿರುತ್ತೆ ಅಂತ ನನ್ಗೆ ಅನ್ಸುತ್ತೆ. ಹೌದು, ಇನ್ವೆಸ್ಟ್ಮೆಂಟ್. ಇಟ್ಸ್ ಆಲ್ ಇನ್ವೆಸ್ಟ್ಮೆಂಟ್. ಯಾವಾಗ್ಲೂ ಅದು ವೇಸ್ಟ್ ಆಗಲ್ಲ ಇನ್ವೆಸ್ಟ್ಮೆಂಟ್. ಸೊ ಡ್ರೆಸ್ ಎಲ್ಲ ನಾವು ಇನ್ವೆಸ್ಟ್ ಮಾಡ್ದಂಗೆ. ನೋಡಿ ಬಿಲ್ ಮಾಡಿಸ್ತಾ ಇದ್ದಾರೆ ನಮ್ಮ ಯಜಮಾನ್ರು. ಈಗ ಎಷ್ಟು ಐಟಮ್ಸ್ನ ವೆಟ್ ವೈಪ್ಸ್ ತಗೊಂಡು 49. ಗೈಸ್ ಶಾಪಿಂಗ್ ಮುಗೀತು. ಇವಾಗ ಜಸ್ಟ್ ಮನೆಗೆ ಬಂದ್ವಿ. ನೋಡಿ ಅಮ್ಮ ಆಲ್ರೆಡಿ ತಗೊಂಡಿರೋಂಥ ಡ್ರೆಸ್ಗಳೆಲ್ಲ ನೋಡ್ತಾ ಇದ್ದಾಳೆ ಏನೇನು ತಗೊಂಡಿದ್ದೀವಿ ಅಂತ. ಎಷ್ಟು ತಗೊಂಡೆ? ಕೌಂಟ್ ಮಾಡಿಲ್ಲ ಎಷ್ಟಿದೆ ಅಂತ, ಸುಮ್ಮನೆ ಹಂಗೆ ತುಂಬ್ಕೊಂಡು ಬಂದಿದ್ದೀವಿ. ಸೊ ಕೌಂಟ್ ಮಾಡಿಲ್ಲ, ಒಂದಷ್ಟು ಶಾಪಿಂಗ್ ಮಾಡಿ. ಇವರು ತೊಗೊಂಡಿರೋದನ್ನ ಟ್ರೈ ಮಾಡಿದಾರೆಲ್ಲ. ನಂದು ಆ್ಯಕ್ಚುಲಿ ನಾನು ಟ್ರೈ ಮಾಡಲಿಲ್ಲ, ಸ್ಯಾರಿ ಉಟ್ಕೊಂಡು ಹೋಗಿರೋದ್ರಿಂದ ಸಡನ್ ಪ್ಲ್ಯಾನ್ ಆಯ್ತಲ್ಲ ಹೋಗೋದು. ಒಟ್ನಲ್ಲಿ ಫುಲ್ ಟಯರ್ಸಮ್ ಆಗಿದೆ ಇವತ್ತಂತೂ. ಅಲ್ಲಿ ಹೋಗಿ ಫಂಕ್ಷನ್ ಮುಗಿಸ್ಕೊಂಡು
ಡೆಂಟಲ್ಗೆ ಹೋಗಿ ಅಲ್ಲಿ ಆ ಕೆಲಸ ಮುಗಿಸ್ಕೊಂಡು ಮತ್ತೆ ಇಲ್ಲಿಗೆ ಶಾಪಿಂಗ್ ಹೋಗಿದ್ದೀನಿ. ಸೊ ನೋಡ್ಬೋದು ನಮ್ಮ ಫೇಸ್ ಎಲ್ಲ ಸ್ವಲ್ಪ ಟಯರ್ಡ್ ಆಗಿದೆ. ಇವಾಗ ತಿಂದ್ಬಿಟ್ಟು ಕಾಚಿ ಮಾಡ್ಕೊಳ್ಳೋದಷ್ಟೇ ಕೆಲಸ ಆಗಿದೆ. ಇವತ್ತು ತಿರ್ಗದೆ ಆಯಿತು. ಒಟ್ಟು ಅಮ್ಮದೇ ಶಾಪಿಂಗ್ ಇವತ್ತು ಜಾಸ್ತಿ ಅವಳದೇ ಡ್ರೆಸ್ಗಳು ತೊಗೊಂಡೋದು, ನಮ್ದು ಕಡಿಮೆನೆ. ಇವ್ರು ಯಾಕಂದ್ರೆ ಲಾಸ್ಟ್ ಲಾಸ್ಟ್ ಟೈಮ್ ತಗೊಂಡಿದ್ದಾನೆ, ಅವರು ಲಾಸ್ಟ್ ಟೈಮ್ ತಗೊಂಡಿದ್ದೆ, ನಾನು ತಗೊಂಡಿರ್ಲಿಲ್ಲ ಲಾಸ್ಟ್ ಟೈಮ್, ಹಂಗಾಗಿ ಇವಳಿಗೆ ಜಾಸ್ತಿ ಶಾಪಿಂಗ್ ಆಯ್ತು. ಅದಕ್ಕೆ ತಗೊಂಡಿರ್ಲಿಲ್ಲ ಅಂತ ನಾನೇ ಜಾಸ್ತಿ ಶಾಪಿಂಗ್ ಮಾಡಿರೋದು ಇವತ್ತು. ಗೈಸ್, ಹೋಪ್ ಈ ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಈ ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ, ಮತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಮುಂದಿನ ಎಲ್ಲ ವಿಡಿಯೋಗಳು ನಿಮ್ಗೆ ರೀಚ್ ಆಗಬೇಕು ಅಂದ್ರೆ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ನಾನು ಕ್ಲಿಕ್ ಮಾಡ್ತೇನೆ ಆಲ್ರೆಡಿ. ಓಕೆ ಗೈಸ್, ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಆರಾಮಾಗಿರಿ, ಖುಷಿಯಾಗಿರಿ, ಮೋಸ್ಟ್ ಇಂಪಾರ್ಟೆಂಟ್ಲಿ ನೆಮ್ಮದಿಯಾಗಿರಿ. ಇದ್ರೆ ನೆಮ್ಮದಿಯಾಗಿರ್ಬೇಕು.